ಒಂದು ಒಂದು ಬಯಸ್ತಾ ಇದ್ದೀವಿ. ಈ ದಿವಸ ನಮ್ಮ ಚಾಮರಾಜನಗರದ ಪುಟ್ಟರಂಗಡ ಶೆಟ್ಟಿಗೂ ಒಂದು ಸಚಿವ ಸ್ಥಾನ ಕೊಡಲಿ ಅಂತ ಶ್ರೀಮಾನ್ ಡಿ.ಕೆ. ಶಿವಕುಮಾರ್ ಅವರಿಗೂ ಮಂತ್ರಿಗಳಾದ ಒಂದು ಬೇಡಿಕೆಯನ್ನು ಇಟ್ಟಿವಿ. ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಚಾಮರಾಜನಗರದ ಶಾಸಕರು ಆಗಿರುವ ನಮ್ಮ ಪುಟ್ಟರಂಗ ಶೆಟ್ಟಿ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತ ಮಾನ್ಯ ಶಿವಕುಮಾರ್ ಸಾಹೇಬ್ರ ಜೊತೆಗೂ ಹಾಗೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ಸಹ ಒತ್ತಾಯ ಮಾಡ್ತಿದ್ವಿ. ಕಾರಣ ಏನು ಅಂದರೆ ಸಾಮಾಜಿಕ ನ್ಯಾಯ. ಎಲ್ಲ ಸಂಘ ಸಂಸ್ಥೆಗಳು ಜಾತಿವಾದಗಳು ಈ ರಾಜ್ಯದಲ್ಲಿ ದೇಶದಲ್ಲಿ ಇದೆ. ಆ ಥರ ನಮ್ಮ ಸಮಾಜದಲ್ಲಿಗೂ ಒಬ್ಬರು 3ನೇ ಬಾರಿ ಗೆದ್ದಿದ್ದಾರೆ. ಅದು ಪ್ರಬಲವಾಗಿ ಒಂದು MLA ಅವರನ್ನ ವಿರುದ್ಧವಾಗಿ, ಅಂದರೆ ಈಗಿನ ಸಚಿವರಾದ ಸೋಮಣ್ಣ ಸಾಹೇಬ್ರನ್ನ ವಿರುದ್ಧವಾಗಿ ಗೆದ್ದಂಥ ನಾಯಕರಾಗಿದ್ದಾರೆ. ಈ ಸಮಾಜ ಸಣ್ಣ ಸಮಾಜ ಆಗಿರೋದ್ರಿಂದ ಈ ಸಮಾಜಕ್ಕೂ ಒಂದು ಅವಕಾಶ ಮಾಡಿಕೊಡ್ಬೇಕು. ಆ ಅವಕಾಶಕ್ಕೆ ತಮ್ಮ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದಿಂದ ಸಹಕಾರ ನಮಗೆ ಬೇಕು. ತುಂಬ ತಾವು ಇಲ್ಲ ಅಂದರೆ ನಮ್ಮ ಸಮಾಜಕ್ಕೆ ನ್ಯಾಯಬದ್ಧವಾದ ನ್ಯಾಯ ಸಿಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗಿನ ಸಣ್ಣ ಸಮಾಜಗಳು ಏನಾರ ಒತ್ತಾಯ ಪೂರ್ವಕವಾಗಿ ಏನಾರ ಕೇಳತ್ತೆ ಅಂದರೆ ಆ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಗಳು ಏನಾರ ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ ಮಾತ್ರ ಈ ಸಮಾಜದಲ್ಲಿ ಏನಾರು ಒಂದು ನ್ಯಾಯ ಪಡೆಯೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದೇ ರೀತಿ ಮುಂದಿನ ದಿನಗಳಲ್ಲೂ ನಮ್ಮ ಸಮಾಜಕ್ಕೆ ಹಲವಾರು ಬೇಡಿಕೆಗಳಿದ್ದಾವೆ. ಏನು ಹಿಂದುಳಿದ ವರ್ಗದಲ್ಲಿ ಸೇರಿದಂಥ ನಮ್ಮ ನಾಯಕರುಗಳು, ಸಣ್ಣ ಪುಟ್ಟ ನಾಯಕರುಗಳಿಗೆ ನಿಗಮ ಸ್ಥಾನಗಳು, ಮತ್ತು ಅದೇ ರೀತಿ ನಮ್ಮ ಸಮಾಜನ ಹಿಂದೆನೇ ಈಗಾಗಲೇ ಮೈತ್ರಿ ವರದಿಯಿಂದ STಗೆ ಸೇರಿಸಬೇಕು ಅನ್ನೋದು ಒಂದು ವರದಿ ಇದೆ. ಅದನ್ನು ಈ ಸರ್ಕಾರದಲ್ಲಿ ಪರಿಪೂರ್ಣವಾಗಿ ಪರಿಗಣಿಸಿ ಮುಖ್ಯಮಂತ್ರಿಗಳು ಇದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಅದೇ ರೀತಿ ಹಲವಾರು ಸಣ್ಣ ಪುಟ್ಟ ಜನಾಂಗಗಳು ಇದ್ದಾವೆ, ಏನಾದ್ರು ಅವ್ರಿಗೂ ಸಹ ಸಾಮಾಜಿಕ ನ್ಯಾಯ ಕೊಡಿಸ್ಬೇಕು. ಅದು ನಿಮ್ಮ ಮುಖಾಂತರನೇ ಆಗಂತ ಸಾಧ್ಯ ಅಂತ ತಮ್ಮನ್ನೆಲ್ಲ ಕೇಳಿ ನಾನು ಈ 2 ಮಾತು ಮುಗಿಸ್ತೇನೆ.